ನಮಸ್ಕಾರ ಪ್ರಿಯ ವೀಕ್ಷಕರೇ, ಜೀವನ ಸತ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಗಣೇಶ ಹಬ್ಬ ಮುಗಿದ ತಕ್ಷಣವೇ ನಮ್ಮಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಯಾಕೆ ಮಾಡುವುದಿಲ್ಲ ಗೊತ್ತಾ? ಈ ದಿನಗಳಲ್ಲಿ ಮದುವೆ, ಗೃಹ ಪ್ರವೇಶ ಮಾಡಿದರೆ ಏನಾಗುತ್ತೆ? ಉತ್ತರ ಕರ್ನಾಟಕದ ಈ ವಿಚಿತ್ರ ಆಚರಣೆಯ ಹಿಂದಿರುವ ಆ ಕಹಿಯಾದ ಜೀವನ ಸತ್ಯ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಪ್ರಿಯ ವೀಕ್ಷಕರೇ. ಪಂಚಾಂಗದ ಪ್ರಕಾರ ಜೋಕುಮಾರ ಸ್ವಾಮಿಯ ಜನನ ಜೋಕಪ್ಪನ ಅಳುಲು ಎಂಬ ಆರಂಭ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಂದು, ಅಂದರೆ ಗಣೇಶ ಚತುರ್ಥಿಯ 5 ದಿನಗಳ ಬಳಿಕ ಆಗುತ್ತದೆ ಮತ್ತು ಭಾದ್ರಪದ ಪೂರ್ಣಿಮೆಯಂದು ಅಂದರೆ ಹುಣ್ಣಿಮೆಯಂದು ಜೋಕಪ್ಪನ ವಿಸರ್ಜನೆಯೊಂದಿಗೆ ಇದು ಮುಕ್ತಾಯವಾಗುತ್ತದೆ. ಈ 7 ರಿಂದ 11 ದಿನಗಳ ಅವಧಿಯನ್ನು ಜೋಕಪ್ಪನ ಅಳಲು ಅಥವಾ ಜೋಕುಮಾರನ ಕಾಲ ಎಂದು ಕರೆಯಲಾಗುತ್ತದೆ. ಈ ಅವಧಿಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡದಿರಲು ಧಾರ್ಮಿಕ ಮತ್ತು ಜಾನಪದ ಹಿನ್ನೆಲೆಯ ಬಲವಾದ ಕಾರಣಗಳು ಇವೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು ಏಕೆ ಮಾಡುವುದಿಲ್ಲ? ಯಾಕೆಂದರೆ ಶೋಕ ಮತ್ತು ಅಳಲಿನ ಸಮಯವಾಗಿದೆ. ಜನಪದ ನಂಬಿಕೆಯ ಪ್ರಕಾರ ಜೋಕುಮಾರ ಸ್ವಾಮಿಯ ಜೀವಿತ ಅವಧಿ ಕೇವಲ 7 ದಿನಗಳು ಮಾತ್ರ. ಈ ಅಲ್ಪಾವಧಿಯಲ್ಲಿ ಆತ ಅನುಭವಿಸುವ ಕಷ್ಟಗಳು, ಆತನ ತಾಯಿ ಜ್ಯೇಷ್ಠ ದೇವಿಯ ಗೋಳು ಮತ್ತು ಅಂತಿಮವಾಗಿ ಆತನ ಸಾವು ಸಂಭವಿಸುವುದರಿಂದ ಇದನ್ನು ಶೋಕದ ಅವಧಿ ಅಥವಾ ಅಳಲು ಎಂದು ಪರಿಗಣಿಸಲಾಗುತ್ತದೆ. ಮರಣ ಅಥವಾ ಸೂತಕದ ಛಾಯೆ ಇರುವ ಅವಧಿಯಲ್ಲಿ ಹಿಂದೂ ಧರ್ಮದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಸ್ನೇಹಿತರೆ. ಅಶುಭ ಮತ್ತು ತಾಮಸ ಶಕ್ತಿಗಳ ಪ್ರಭಾವ. ಜೋಕುಮಾರನನ್ನು ಜ್ಯೇಷ್ಠಾದೇವಿಯ, ಅಂದರೆ ಅಲಕ್ಷ್ಮಿ ಅಥವಾ ದರಿದ್ರ ದೇವತೆ ಎಂದು ಕರೆಯಲ್ಪಡುವ ಜ್ಯೇಷ್ಠಾದೇವಿಯ ಮಗನೆಂದು ಕರೆಯಲಾಗುತ್ತದೆ. ಗಣೇಶನು ಶುಭ ಮತ್ತು ಬುದ್ಧಿಯ ಸಂಕೇತವಾದರೆ, ಜೋಕುಮಾರನ ಕಾಲವು ಪ್ರಕೃತಿಯಲ್ಲಿ ತಾಮಸ ಮತ್ತು ವಿಚಿತ್ರ ಶಕ್ತಿಗಳ ಪ್ರಭಾವ ಹೆಚ್ಚಿರುವ ಸಮಯವೆಂದು ನಂಬಲಾಗಿದೆ. ಅಶ್ಲೀಲತೆ ಮತ್ತು ನಿಂದನೆಯ ಆಚರಣೆ. ಈ ಹಬ್ಬದ ಆಚರಣೆಯ ಭಾಗವಾಗಿ ಮಹಿಳೆಯರು ಜೋಕಪ್ಪನನ್ನು ಬುಟ್ಟಿಯಲ್ಲಿ ಹೊತ್ತು ಮನೆ ಮನೆಗೆ ತಿರುಗುವಾಗ ಸಮೃದ್ಧಿ ಹಾಗೂ ಮಳೆಗಾಗಿ ಆತನನ್ನು ನಿಂದಿಸುವ ಅಶ್ಲೀಲ ಪದಗಳನ್ನು ಬಳಸಿ ಹಾಡುವ, ಅಂದರೆ ಗಾಳಿ ಪದಗಳು ವಿಶಿಷ್ಟ ಜನಪದ ಸಂಪ್ರದಾಯವಿದೆ. ಇಂತಹ ನಿಂದನಾತ್ಮಕ ವಾತಾವರಣ ಇರುವ ದಿನಗಳಲ್ಲಿ ಪವಿತ್ರವಾದ ಮದುವೆ, ಗೃಹ ಪ್ರವೇಶ, ಶುಭ ಸಮಾರಂಭಗಳನ್ನು ಮಾಡಕೂಡದು ಎಂಬುದು ಮೊದಲಿನಿಂದ ಬಂದ ಪದ್ಧತಿ. ಜೋಕಪ್ಪನ ಹಬ್ಬದ ಮಹತ್ವ ಮತ್ತು ಹಿನ್ನೆಲೆಯನ್ನು ನೋಡುವುದಾದರೆ, ಇದು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ವಿಶಿಷ್ಟವಾಗಿ ಆಚರಿಸಲಾಗುವ ಕೃಷಿ ಆಧಾರಿತ ಜನಪದ ಹಬ್ಬವಾಗಿದೆ. ಮಳೆ ಮತ್ತು ಕೃಷಿ ಸಮೃದ್ಧಿ. ಭೂಲೋಕದಲ್ಲಿ ಮಳೆ ಬೆಳೆಗಳ ಅಭಾವವನ್ನು ಅರಿಯಲು ಶಿವನು ಜೋಕುಮಾರನನ್ನು ಕಳುಹಿಸುತ್ತಾನೆ ಎಂಬ ನಂಬಿಕೆಯಿದೆ. ಈತ ಮನೆ ಮನೆಗೆ ಅಲೆದಾಡಿ ಜನರ ಕಷ್ಟಗಳನ್ನು ಕಂಡು ಕೈಲಾಸಕ್ಕೆ ಮರಳಿ ಹೋಗುತ್ತಾನೆ. ಅಲ್ಲಿ ಶಿವನಿಗೆ ವರದಿ ಒಪ್ಪಿಸಿದಾಗ ಭೂಮಿಗೆ ಮಳೆಯಾಗುತ್ತದೆ ಎಂಬುದು ರೈತರ ಮತ್ತು ಹಿಂದಿನ ಕಾಲದಲ್ಲಿ ನಂಬಿದ ದಟ್ಟವಾದ ಸಂಪ್ರದಾಯವಾಗಿದೆ. ಇನ್ನು ಜೋಕುಮಾರನಿಗೆ ಬೆಣ್ಣೆಯ ನೈವೇದ್ಯ. ಜೋಕುಮಾರನಿಗೆ ಹಸಿವೆ ಹೆಚ್ಚು ಎಂದು ನಂಬಲಾಗಿದ್ದು, ಆತನ ಕೋಪ ಶಾಂತಗೊಳಿಸಲು ಮತ್ತು ಮಳೆ ಕರುಣಿಸಲು ಮಹಿಳೆಯರು ಆತನ ಮೂರ್ತಿಯ ಬಾಯಿಗೆ ಬೆಣ್ಣೆಯನ್ನು ಸವರಿ ಪೂಜಿಸುತ್ತಾರೆ. ಇನ್ನು ಜೋಕುಮಾರನ ವಿಸರ್ಜನೆ, ಅಂದರೆ ಸಾವಿನ ಸಂಕೇತ. ಹುಣ್ಣಿಮೆಯ ದಿನ ಜೋಕುಮಾರನ ಮೂರ್ತಿಯನ್ನು ಅಗಸರ ಮನೆಗೆ ಕೊಂಡೊಯ್ದು ಅಲ್ಲಿ ಒಣಕೆಯಿಂದ ಚುಚ್ಚಿ ಅಥವಾ ಕಲ್ಲುಗಳಿಂದ ಹೊಡೆದು ಸಾಂಕೇತಿಕವಾಗಿ
ಆತನನ್ನು ಅಂತ್ಯಗೊಳಿಸುತ್ತಾರೆ. ಬಿಳಿ ಬಟ್ಟೆ ಹೊದಿಸಿ ಬಾವಿ ಅಥವಾ ಕೆರೆಯಲ್ಲಿ ವಿಸರ್ಜಿಸಲಾಗುತ್ತದೆ. ಇದೊಂದು ಸಂಪೂರ್ಣವಾಗಿ ಪ್ರಕೃತಿ, ಕೃಷಿ ಮತ್ತು ಜಾನಪದ ನಂಬಿಕೆಗಳ ಮೇಲೆ ಆಧಾರಿತವಾಗಿರುವ ಕಾಲಾವಧಿಯಾಗಿದ್ದರಿಂದ ಇದು ಮುಗಿಯುವವರೆಗೂ ಯಾವುದೇ ಹೊಸ ಹಾಗೂ ಮಂಗಲ ಕಾರ್ಯಗಳಿಗೆ ಚಾಲನೆ ನೀಡುವುದಿಲ್ಲ. ಹೀಗೆ ಕೇವಲ 7 ದಿನಗಳ ಕಾಲ ಬದುಕಿ ಇಡೀ ಕೃಷಿ ಸಂಸ್ಕೃತಿಗೆ ಮಳೆ ಕರುಣಿಸುವ ಜೋಕುಮಾರನ ಕಥೆಯಿದು. ಪ್ರಕೃತಿಯ ನಿಯಮದ ಮುಂದೆ ಮನುಷ್ಯ ಎಂದಿಗೂ ದೊಡ್ಡವನಲ್ಲ. ಇದೇ ಇವತ್ತಿನ ಜೀವನ ಸತ್ಯ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಪ್ರಿಯ ವೀಕ್ಷಕರೇ, ನಮ್ಮ ಮಣ್ಣಿನ ಈ ಅಪರೂಪದ ಜಾನಪದದ ಇತಿಹಾಸ ನಿಮಗೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಭಾಗದಲ್ಲೂ ಜೋಕುಮಾರ ಸ್ವಾಮಿ ಹಬ್ಬವನ್ನು ಆಚರಿಸುತ್ತಾರಾ? ನಿಮ್ಮೂರಿನಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂತ ಕೆಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ರೀತಿಯ ರೋಚಕ ಧಾರ್ಮಿಕ ಇತಿಹಾಸಗಳು ಮತ್ತು ಬದುಕಿನ ಕಣ್ಣಿಗೆ ಕಾಣದ ಸತ್ಯಗಳನ್ನು ತಿಳಿಯಲು ಈಗಲೇ ನಮ್ಮ ಜೀವನ ಸತ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ. ಧನ್ಯವಾದಗಳು ಪ್ರಿಯ ಸ್ನೇಹಿತರೆ, ನಮ್ಮ ಸಮಸ್ತ ವೀಕ್ಷಕರೇ. ಮುಂದಿನ ವಿಷಯದಲ್ಲಿ ಮತ್ತೊಂದು ಜೀವನ ಸತ್ಯ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.